ಈ ಸಲ ಕಪ್ ನಮ್ದು. ಸೊ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಬ್ರೋಟಾಕ್ಸ್ ಚಂದನ್. ಸೊ ಇವತ್ತು ಬಂದಿರೋ ವಿಷಯ ಏನು ಅಂತ ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವತ್ತು ಫಸ್ಟ್ IPL ಮ್ಯಾಚ್ ನಡೀತಿದೆ. ಅದು RCB ವರ್ಸಸ್ SRH ನಡೀತಿದೆ. ಸೊ ಇಲ್ಲಿರೋ ಜನರ ಹತ್ರ ಹೋಗಿ ಈ ಸಲ ಎಷ್ಟು ಹೊಡಿತಾರೆ RCB, ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಎಷ್ಟು ಹೊಡಿತಾರೆ, ಹಾಗೆ ಹೆಂಗಿದೆ ಜೋಶು RCB ಮತ್ತು ಏಟರ್ಸ್ಗಳಿಗೆ ಏನೇನು ಹೇಳ್ತಾರೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಮಾತಾಡೋಣ. RCB ಮತ್ತು SRH ಮ್ಯಾಚ್ ನಡೀತಿದೆ. ಜೋಶ್ ಹೆಂಗಿದೆ ಬ್ರೋ ನಿಮಗೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಬ್ರೋ. ತುಂಬ ವರ್ಷದಿಂದ ಕಾಯ್ತಾ ಇದ್ದೀವಿ. ಲೈಕ್ ತುಂಬ ಖುಷಿಯಾಗಿದೆ, ಎಕ್ಸೈಟ್ಮೆಂಟ್ ಆಗಿದ್ದೀನಿ ಇವಾಗ. ಯಾರು ಗೆಲ್ಬೋದು ಅಂತೀರಾ ಬ್ರೋ ಇವತ್ತು? ಅಫ್ಕೋರ್ಸ್ RCB. ಇನ್ಯಾರು ಗೆಲ್ತಾರೆ? ಅಪ್ರಾಕ್ಸಿಮೇಟ್ ಇವಾಗ ಫಸ್ಟ್ ಬ್ಯಾಟಿಂಗ್ RCB ಬಂದರೆ ಯಾರು ಫಸ್ಟ್ ಗೆಲ್ಬೋದು, ಎಷ್ಟು ಹೊಡಿಬೋದು ಅಂತೀರಾ ಬ್ರೋ ಸ್ಕೋರ್? ಅಪ್ರಾಕ್ಸ್ ಸ್ಟೇಡಿಯಂ ಚಿಕ್ತಿದೆಯಲ್ಲ, ಐ ಥಿಂಕ್ ಒಂದು 250 ನಿಯರ್ ಬೈ ಹೊಡಿತಾರೆ, ಆರಾಮಾಗಿ ಹೊಡಿತಾರೆ. ಈ ಸಲ ಲೈಕ್ ಫಸ್ಟ್ ಆಲ್ರೆಡಿ ಒಂದು ವಿಷಯ ಬಂದಿತ್ತು ಲೈಕ್ ಈ ಸಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಯಲ್ಲ ಅಂತ. ಸೊ ಅವಾಗ ಹೆಂಗ್ ಅನಿಸ್ತು ಬ್ರೋ? ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಸ್ಟೇಡಿಯಂ ಓಪನ್ ಆಗಿ ಮತ್ತೆ ಮ್ಯಾಚ್ ನಡೀತಿದೆ. ಸೊ ಹೆಂಗಿದೆ ಬ್ರೋ ಜೋಶು? ಇಲ್ಲ, ಆ್ಯಕ್ಚುಲಿ ಅದು ಸ್ಟ್ಯಾಂಪೆಡ್ ಆಯ್ತಲ್ಲ, ಅದು ಬೇಜಾರಾಯಿತು. ಆ ವಿಷಯದಿಂದ ಪ್ರೈವೇಟ್ ಮಾಡಿದ್ರು. ಬಟ್ ಲೈಕ್ ಇವಾಗ ಓಕೆ, ಎಲ್ಲ ವೆಂಕಟೇಶ್ ಪ್ರಸಾದ್ ಅವರೆಲ್ಲ ಹೋಗಿ ಮಾತಾಡಿದಾರಲ್ವ, ಇವಾಗ ಖುಷಿ ಆಗ್ತದೆ ನಡೀತಿರೋದು. ತುಂಬ ಸೆಕ್ಯೂರಿಟಿ ಇದೆ, ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ಅನ್ಕೊತೀನಿ ನಮ್ಮ ಕರ್ನಾಟಕ ಪೊಲೀಸವರು. ಅವಿಜ್ ಜೋಶ್ ಬ್ರೋ, ಫೈನಲಿ RCB CSK ಅವ್ರಿಗೆಲ್ಲ ಏನು ಹೇಳ್ತೀರಾ ಅವರು? CSK ಬೇರೆ ಟೀಮ್ಗಳವ್ರಿಗೆಲ್ಲ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಆಡಿ, ಬಟ್ ನಾವು ನಮ್ಮ RCBನ ತುಂಬ ಚೆನ್ನಾಗಿ ಆಡಲಿ, ನಮ್ಮ RCB ಗೆಲ್ಲಿ ಅಂತ ಇಷ್ಟಪಡ್ತೀವಿ ಅಷ್ಟೇ. ಒಪ್ತೆ ಕಡೆ ಒಪ್ತೆ, ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು RCB ಮತ್ತೆ SRH ಮ್ಯಾಚ್ ಫಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ನಡೀತಿದೆ. ಜೋಶ್ ಹೆಂಗಿದೆ ಬ್ರೋ? ಫುಲ್ ಜೋಶ್ ಐತೆ ಅಣ್ಣ, ಫುಲ್ ಜೋಶ್ ಇದೆ. ಈ ಸಲ ಇವಾಗ ಫಸ್ಟ್ ಮ್ಯಾಚ್ RCB ಅವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ಹೊಡಿಬೋದು ಅಂತೀರಾ ಬ್ರೋ ಸ್ಕೋರ್ನ? 250 ಹೊಡಿತಾರೆ. 250 ಅಬೌವ್ ಪಕ್ಕ. ವಿರಾಟ್ ಕೊಹ್ಲಿ ಅವರು ಎಷ್ಟು ಸ್ಕೋರ್ ಮಾಡ್ಬೋದು ಅಂತೀರಾ ಇವತ್ತು ಮ್ಯಾಚಲ್ಲಿ? 100+ ಮಾಡ್ತಾರೆ, ಸೆಂಚುರಿ ಹೊಡಿತಾರೆ ಅಂತೀರಾ? ಗ್ಯಾರಂಟಿ. ಇವತ್ತು RCB ಮತ್ತೆ SRH ಮ್ಯಾಚ್ ನಡೀತಿದೆ. ಸೊ ನಿಮ್ಮ ಪ್ರಕಾರ ಇವತ್ತು RCB ಗೆಲ್ಬೋದು, SRH ಗೆಲ್ಬೋದಾ ಬ್ರೋ? ನಾನು SRH ಸಪೋರ್ಟ್ ಸರ್. ನನಗೆ SRH ಸಪೋರ್ಟ್. ಯಾಕೆ RCB ಯಾಕೆ ಗೆಲ್ಲಲ್ಲ ಅಂದ್ರೆ ಏನಕ್ಕೆ ಅಂತಲ್ಲ, ನಾನು SRH ಸಪೋರ್ಟ್. ನಾನು ಲೈಕ್ ನೇಟಿವ್ ಹೈದರಾಬಾದ್, ಅದಕ್ಕೆ. ಇವಾಗ ಇರೋದು ಬೆಂಗಳೂರಲ್ವಾ, ಯಾಕೆ ಬೆಂಗಳೂರಿಗೆ ಸಪೋರ್ಟ್ ಮಾಡೋದು ನೀವು? ಅಲ್ಲ, ನಂಗೆ ಕೊಹ್ಲಿ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಪ್ಲೇಯರು. ಬಟ್ ಸ್ಟಿಲ್ ಲೈಕ್ ನೇಟಿವ್ ಆದಂತ ಇದಕ್ಕೆ SRH ಸಪೋರ್ಟ್ ಮಾಡ್ತೀರಾ? ಓಕೆ, ಇವತ್ತು SRH ಅವರು ಮತ್ತೆ ಫಸ್ಟ್ ಬ್ಯಾಟಿಂಗ್ SRH ಅವರೇ ಬಂದ್ರೆ ಎಷ್ಟು ಟಾರ್ಗೆಟ್ ಹೊಡಿಬೋದು ಬೆಂಗಳೂರಲ್ಲಿ? ಒಂದು 200-250 ಹೊಡಿತಾರೆ ಪಕ್ಕ. ಹೊಡಿತಾರೆ. ಯಾರು ಗೆಲ್ತಾರೆ ಅನ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ, ಕ್ಲೋಸ್ ಮ್ಯಾಚ್ ಇರುತ್ತೆ. ಕ್ಲೋಸ್ ಮ್ಯಾಚ್ ಓಕೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಯಲ್ಲ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಫಸ್ಟ್ ಮ್ಯಾಚೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಏನು ಅನಿಸ್ತಿದೆ ಬ್ರೋ? ಚೆನ್ನಾಗಿ ಅನಿಸ್ತಿದೆ. ಲೈಕ್ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಲೈಕ್ ನಡೆಯಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಬಂದಿದೆ. ಬಟ್ ನಂಗೆ ಟಿಕೆಟ್ ಸಿಗ್ತಾ ಇಲ್ಲ. ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೇಕಿತ್ತು ಬ್ರೋ, ತುಂಬಾ ರೇಟ್ ಇದೆ. RCB SRH ಮ್ಯಾಚ್ ನಡೀತಿದೆ. ಸೊ ಹೆಂಗಿದೆ ಬ್ರೋ ಜೋಶು? ಜೋಶ್ ಇದೆ, ಬಟ್ ನೋಡೋಣ. ಓಕೆ, ಲಾಸ್ಟ್ ಟೈಮ್ ಅವ್ರು ನೋಡ್ತಿದ್ ನೋಡಿದ್ರೆ ಎಲ್ಲ ಸಲ ಸಂಡೇ ಆಗಲ್ಲ ಬ್ರೋ. ಹೌದು ಬ್ರೋ, ಎವ್ರಿ ಡೇ ಇಸ್ ನಾಟ್ ಸಂಡೇ ಆಫ್ ಕೋರ್ಸ್. ಬಟ್ ನೋಡೋಣ, ಗೆಲ್ಲೋಣ ಬ್ರೋ. ಇವತ್ತು RCB ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ಸ್ಕೋರ್ ಮಾಡ್ಬೋದು ಬ್ರೋ ನಿಮ್ಮ ಪ್ರಕಾರ? 220 ಮಾಡ್ಬೋದು ಅನ್ಕೊಂಡಿದೀನಿ. ಬಟ್ ಪಿಚ್ ಹೆಂಗಿದೆ ಗೊತ್ತಿಲ್ವಲ್ಲ. ಸೊ ಗೊತ್ತಾಗುತ್ತೆ. ಓಕೆ, ಯಾರು ಗೆಲ್ಬೋದು ಅಂತೀರಾ ಬ್ರೋ? ಮೋಸ್ಟ್ ಪ್ರಾಬಬ್ಲಿ RCB ನ SRH? ಆಫ್ ಕೋರ್ಸ್ ಬ್ರೋ, RCB ಸಪೋರ್ಟ್ ಮಾಡಕ್ ಬಂದಿದ್ದೀನಿ. RCB ಗೆಲ್ಬೇಕು ಅಂತ ಅನ್ಕೋತೀನಿ. ಗೆಲ್ತಾರೆ ಬ್ರೋ ಆಬ್ವಿಯಸ್ಲಿ. ಈ ದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯಲ್ಲ ಅಂತ ಹೇಳ್ತಾ ಇದ್ರು. ಸೊ ಸಡನ್ ಆಗಿ ಎಲ್ಲ ಮಾತಾಡಿ ಎಲ್ಲ ಪ್ರಾಬ್ಲಮ್ಸ್ ಫಿಕ್ಸ್ ಮಾಡಿ ಎಲ್ಲ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಸೊ ಇವಾಗ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಿದೆ. ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಈಗ ಬ್ಯಾಂಗ್ಳೂರ್ಗೆ ಬೇರೆ ಸ್ಟೇಡಿಯಂ ಇಲ್ಲ, ಚಿನ್ನಸ್ವಾಮಿ ಬಿಟ್ರೆ. ಅಫ್ಕೋರ್ಸ್ ಯಾವ ಬೇರೆ ಸ್ಟೇಡಿಯಂ ಮಾಡಕ್ ಚಾನ್ಸೇ ಇಲ್ಲ. ಮುಂಬೈ ಅವರು ಕೈ ಕೊಟ್ರು, ಪುಣೆ ಅವ್ರು ಕೈ ಕೊಟ್ರು, ಡೆಲ್ಲಿ ಅವ್ರು ಕೈ ಕೊಟ್ರು. ಎಲ್ಲಿ ಮಾಡ್ತಾರೆ? ಇಲ್ಲೇ ಮಾಡ್ಬೇಕಿತ್ತು. ಅದ್ ಫ್ಯಾಕ್ಟ್, ಅದಿಲ್ಲ, ಆಗ್ಲೇಬೇಕಿತ್ತು, ಆಗ್ತಿದೆ ಅಷ್ಟೇ. RCB ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲದೆ RCB ಇಲ್ಲದೆ IPL ನಡೆಯಲ್ಲ. ಈಗ ನಿಮ್ IPL RCB ಬೇಕೇ ಬೇಕು. ಇಲ್ಲೊಬ್ರು ಸಿಕ್ಕಿದ್ರೆ RCB ಫ್ಯಾನು. ಬ್ರೋ ನಿಮ್ಗೆ ಹೆಂಗ್ ಅನಿಸ್ತಿದೆ ಬ್ರೋ? ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಫಸ್ಟ್ ಮ್ಯಾಚ್ ನಡೀತಿದೆ. ಸೊ RCB ಮತ್ತು SRH ದೊಡ್ಡ ಕಾಳಗನೇ ನಡೆಯುತ್ತೆ. ಸೊ ನಿಮ್ಗೆ ಏನ್ ಅನಿಸ್ತಿದೆ ಬ್ರೋ? ನಮಗೆ ಫುಲ್ ತುಂಬಾ ಖುಷಿ ಆಗಿದೆ. ಒಟ್ನಲ್ಲಿ ಗ್ರೇಟೆಸ್ಟ್ ರೈವಲ್ರಿ ಮ್ಯಾಚ್ ಇವತ್ತು ಮತ್ತೊಂದು ನೋಡ್ಬೋದು. ಮತ್ತೆ ಫುಲ್ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಫ್ಯಾನ್ಸ್ ಎಲ್ಲ ನೋಡಿ ಇವತ್ತು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಈ ದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯಲ್ಲ ಅಂತ ಹೇಳ್ತಿದ್ರು. ಸೊ ಇವತ್ತು ಇದೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ IPL ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ನೀವೇನ್ ಹೇಳ್ತೀರಾ? ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಇದೆ. ಕರ್ನಾಟಕದಲ್ಲಿ ನಮ್ ಬೇರೆ RCB ಟೀಮ್ ಅಲ್ಲಿ ಎಲ್ಲೂ ಆಡ್ಸಕ್ಕಾಗಲ್ಲ. ಚಿನ್ನಸ್ವಾಮಿ ಬಿಟ್ರೆ ಎಲ್ಲೂ ಆಡ್ಸಕ್ ಆಗೋದಿಲ್ಲ. ಇದೇ ಸ್ಟೇಡಿಯಂ ಅಲ್ಲಿ ನಡೆಸಿದ್ರೆ
ಮತ್ತೆ ಈಗ ಪುಣೆ ಅವ್ರನ್ನ ಕೇಳಿದೀವಿ, ಪುಣೆಯಲ್ಲಿಯೂ ಆಗ್ಲಿಲ್ಲ. ಅದಕ್ಕಾಗಿ ಲಾಸ್ಟ್ ಇದೆ ಫೈನಲ್ ಆಯ್ತು. ಸೊ ಇವತ್ತು SRH RCB ಮ್ಯಾಚ್ ನಡೀತಿದೆ. ಜೋಶ್ ಹೆಂಗಿದೆ? ಜೋಶ್ ಹೆಂಗಿದೆ SRH RCB ಮ್ಯಾಚ್? ತುಂಬಾ ಜೋಶ್ ಇದೆ. ಈ ಸತಿ ನಾವು 400 ಹೊಡಿತೀವಿ, 300 ಅಲ್ಲ. ಈಗ ನೋಡಿ, ವಿರಾಟ್ ಕೊಹ್ಲಿ, ಜೇಕಬ್ ಬೆಥೆಲ್ ತುಂಬಾ ಹೊಡಿತಾರೆ. ಎವ್ರಿ ಬಾಲ್ 6 ಬರುತ್ತೆ ನಮ್ಮ RCB ಇಂದ. ಜೈ RCB. ನೋಡಿ, ಈ ಸತಿ ಎರಡ್ ಸ್ಟಾರ್ ಬರುತ್ತೆ ನೆಕ್ಸ್ಟ್ ಇಯರ್ ಜರ್ಸಿಯಲ್ಲಿ, 2 ಸ್ಟಾರ್. ಹಂಗೆ ಇವಾಗ RCB ಮ್ಯಾಚ್ SRH ಮ್ಯಾಚ್ ಅಲ್ಲದೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀಬಾರ್ದು ಅಂತ ಒಂದಷ್ಟು ಪ್ರಾಬ್ಲಮ್ಸ್ ರೈಸ್ ಆಗಿತ್ತು. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ತಂದಿ ಮತ್ತೆ ಇವಾಗ IPL ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಖುಷಿ ಇದೆ, ಮತ್ತೆ ಏನಾದ್ರು ಸಜೆಷನ್ಸ್ ಕೊಡ್ಬೇಕಾದ್ರೆ ಕೊಡ್ಬೋದು? ನೋಡಿ, ತುಂಬಾ ವರ್ಷ ಆಯ್ತು ಫಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಆಗಿರ್ಲಿಲ್ಲ. ಈ ವರ್ಷ ಮಾಡಿದ್ದಾರೆ, ತುಂಬಾ ಖುಷಿ. ನಾವು ಬಂದು ನೋಡ್ಬೋದು ಫಸ್ಟ್ IPL ಮ್ಯಾಚ್, ಫಸ್ಟ್ RCB ಮ್ಯಾಚ್ ಇದೆ, ಅದೇ ತುಂಬಾ ಖುಷಿ. ಮತ್ತೆ ನೋಡಿ, ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ. ಲಾಸ್ಟ್ ಇಯರ್ ಹಿಂಗ್ ಇರ್ಲಿಲ್ಲ, ಸೊ ಅದಕ್ಕೆ ತುಂಬಾ ಖುಷಿ ಆಯ್ತು. ಅಲ್ಲ, ಎಲ್ಲರಿಗೂ ಕೇರ್ಫುಲ್ ಆಗಿ ಇರ್ಬೇಕು. ಬರೀ ಅವ್ರಷ್ಟೇ ಕಂಟ್ರೋಲ್ ಮಾಡಕ್ ಆಗಲ್ಲ, ನಮ್ಗೂ ಇರ್ಬೇಕು, ನಮ್ ಜೀವ ಹೋಗುತ್ತೆ. ಸೊ ಕೇರ್ಫುಲ್ ಆಗಿ ಇರ್ಬೇಕು ಎಲ್ಲರೂ. ಬೇರೆ ಟೀಮ್ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟ ಬರ್ತೀರಾ ಅವರು? ಒಂದೇ ಹೇಳುದಷ್ಟೇ, ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು ಸೊ ಮಚ್. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದು. RCB ಮತ್ತೆ SRH ಮ್ಯಾಚ್ ನಡೀತಿದೆ. RCB ಅವರು ಎಷ್ಟು ಹೊಡಿಬೋದು ಅಂತೀರ ಬ್ರೋ? ಒಂದು 350 ಹೊಡಿಬೋದು ಅನಿಸ್ತೈತೆ. ಇವತ್ತು SRH ಮತ್ತೆ RCB ಮ್ಯಾಚ್ ಫಸ್ಟ್ ಮ್ಯಾಚ್ IPL ಇಲ್ಲೇ ನಡೀತಾ ಇದೆ. ಸೊ ನಿಮಗೆ ಹೆಂಗ ಅನಿಸಿದೆ ಬ್ರೋ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಸ್ಟ್ಯಾಂಪೇಡ್ ಬಂದಿದೆ, ಬಟ್ ಐ ಗಾಟ್ ಎ ಟಿಕೆಟ್ ಲಾಸ್ಟ್ ಇಯರ್, ಬಟ್ ಎಂಟರ್ ಆಗೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ, ನೋಡಲೇಬೇಕಂತ. ಇವತ್ತು ನಿಮ್ಮ ಪ್ರಕಾರ RCB ಅವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ಸ್ಕೋರ್ ಮಾಡ್ಬೋದು ಅವರು? ಆ್ಯಕ್ಚುಲಿ ಫಸ್ಟ್ ಬ್ಯಾಟಿಂಗ್ ಯಾರೇ ತೊಗೊಂಡ್ರು ಮಿನಿಮಮ್ 220+ ಅಂತೂ ಈಸಿ ಹೊಡಿತಾರೆ. ಸೊ ಇಟ್ಸ್ ಡಿಪೆಂಡ್ ಆನ್ ಬೌಲಿಂಗ್ ಟೀಮ್ ತುಂಬ ಸ್ಟ್ರಾಂಗ್ ಇದ್ರೆ ಡಿಫೆಂಡ್ ಮಾಡ್ಬೋದು ಅವರು. ಇಷ್ಟು ಅಂದ್ರೆ ಸ್ಟ್ಯಾಂಪೇಡ್ ಆಗಿ IPL ಆಡ್ಸಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ತಿದ್ರು. ಕೊನೆಗೂ ಇವಾಗ ಮತ್ತೆ ಫಸ್ಟ್ IPL ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಓಪನಿಂಗ್ ಇದನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಇದೆ. ಸೊ ನಿಮಗೆ ಅನಿಸ್ತಿದೆ, ಹಂಗೆ ಜನರಿಗೆ ಸಜೆಷನ್ ಕೊಡ್ಬೇಕಂತಂದ್ರೆ ಏನು ಕೊಡ್ತೀರಾ? ಆ್ಯಕ್ಚುಲಿ ಏನಂದರೆ IPLಗೆ RCB ಬೇಕಾಗಿರೋದು. ಸೊ RCBಗೆ IPL ಬೇಕಿಲ್ಲ, ಅದಂತೂ ನಿಜ. ಸೊ ನಾನು ಎಲ್ರಿಗೂ ಫ್ಯಾನ್ಸ್ ಕೇಳೋದಂದರೆ, ಸೊ ಎಲ್ಲೂ ಕೂಡ ಗುಂಪು ಕಟ್ಕೊಳ್ತೇನೆ. ಸೊ ಯಾರ್ಯಾರಿಗೆ ಏನೇನು ಟಿಕೆಟ್ಸ್ ಇದೆ, ಸೊ ದಟ್ ಎಲ್ಲಿ ಎಂಟ್ರಿ ಇದೆ ಅಲ್ಲಿ ನಿಂತ್ಕೊಂಡ್ರೆ ಬೆಟರು. ಬಿಕಾಸ್ ನಾನು ಲೈವ್ ಆಗಿ ಸ್ಟ್ಯಾಂಪೇಡ್ ನೋಡಿದ್ದೀನಿ. ಸೊ ಇಟ್ಸ್ ಟೂ ಡೇಂಜರಸ್. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿದೆ ಸುಮ್ಮನೆ ಅನ್ನೆಸರಿ ಬೇಡ. ಸೊ ಆದರೆ ಹೋಗೋಣ, ಇಲ್ಲಾಂದರೆ ಬೇಡ. RCB ಡೇಟರ್ಸ್ಗೆಲ್ಲ ಏನು ಹೇಳ್ತೀರಾ ಅವರು? ಏನಿಲ್ಲ, ಇಟ್ಸ್ ಎಲ್ಲ ಅವ್ರವ್ರ ಸಪೋರ್ಟ್ ಟೀಮ್ ಅವ್ರವ್ರಿಗೆ ಇಷ್ಟ. ಸೊ ದಟ್ ಸಪೋರ್ಟ್ ಮಾಡಿ IPL ಮುಗಿದ್ಮೇಲೆ ಮತ್ತೆ ಒಂದಾಗೋಣ, ಅಲ್ಲಿವರೆಗೂ ಕಿತ್ತಾಡ್ತಿರೋ. ಸೊ ದೊಡ್ಡವರೆಲ್ಲ ಅಂದ್ರೆ ಚಿಕ್ಕ ಮಕ್ಕಳು ಕೂಡ RCB ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೋಶ್ ತುಂಬ್ತಾ ಇದ್ದಾರೆ. ನಿಮಗೆಲ್ಲ ಏನಿಸ್ತಿದೆ? ಫಸ್ಟ್ IPL ಮ್ಯಾಚ್ RCB ಮತ್ತೆ SRH ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಿದೆ. ಜೋಶ್ ಹೆಂಗಿದೆ ಎಲ್ಲರಿಗೂ? ಚೆನ್ನಾಗಿದೆ. ಇವತ್ತು RCB ಗೆಲ್ತಾರೆ, SRH ಗೆಲ್ತಾರ? CSK ಮತ್ತೆ ಬೇರೆ ನಮ್ಮ RCB ಏಟರ್ಸ್ಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಲ ಕಪ್ಪು ನಮ್ದೇ. ಈ ಸಲ ಕಪ್ಪು ನಮ್ದೇ. ಜೈ RCB ಏನಿಲ್ಲ. SRH ಮ್ಯಾಚ್ ಮತ್ತೆ RCB ಮ್ಯಾಚ್ ನಡೀತಿದೆ. ಜೋಶ್ ಹೆಂಗಿದೆ ಬ್ರೋ ಇಬ್ರಿಗೂ? ಫುಲ್ ಹೈ. ಸೊ ಜಾಲಿ RCB ಮತ್ತೆ SRH ಮ್ಯಾಚ್ ಅಲ್ಲಿ ಇವಾಗ ಫಸ್ಟ್ ಬ್ಯಾಟಿಂಗ್ RCB ಅವ್ರು ತಗೊಂಡ್ರೆ ಎಷ್ಟು ಹೊಡಿಬೋದು ಬ್ರೋ ಸ್ಕೋರ್ನ? 350 ಪಕ್ಕ ಅಂತೀರಾ? 350 ಮಿಸ್ ಇಲ್ಲ ಅಂತೀರಾ? ಪಕ್ಕ RCB ಏಟರ್ಸ್ಗಳು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅವರು? ಈ ಸಲ ಕಪ್ ನಮ್ದು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೊ ಇವತ್ತು SRH RCB ಮ್ಯಾಚ್ ನಡೀತಿದೆ. ಯಾರಿಗೆ ಸಪೋರ್ಟ್ ಮಾಡ್ತೀರಾ ಬ್ರೋ? RCB ಗೆ. ಎಷ್ಟು ಹೊಡಿಬೋದು ಅಂತೀರಾ ಬ್ರೋ ಸ್ಕೋರ್ RCB ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ? RCB ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಮಿನಿಮಮ್ 260 250. ಹೌದು. ಓಕೆ, ಈ ದಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀಬಾರ್ದು ಅಂತ ಎಲ್ಲ ತೀರ್ಮಾನ ಮಾಡ್ತಾ ಇದ್ರು. ಕೊನೆಗೂ ಮ್ಯಾಚ್ ನಡೀತಾ ಇದೆ. ಫಸ್ಟ್ IPL ಮ್ಯಾಚ್ ಇಲ್ಲಿ ನಡೀತಿದೆ. ಹೆಂಗ ಅನಿಸಿದೆ ಬ್ರೋ? ತುಂಬಾ ಖುಷಿ ಆಗಿದೆ. ಹೌದು. WPL ನಡೆಸಿಲ್ಲ, ಆದ್ರೆ IPL ನಡೆಸ್ತಾರೆ. ಹೌದು, ತುಂಬಾ ಖುಷಿ ಆಯ್ತು ಅವರು. ಈ ಏಟರ್ಸ್ಗಳಿಗೆ RCB ಏಟರ್ಸ್ಗಳಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅದೇ ಈ ಸಲ ಕಪ್ ನಮ್ದು, ಅದೊಂದೇ ಅಷ್ಟೇ. Thank you so much for that. Today it's RCB and SRH match. It's a greatest rivalry in IPL. So it's first match happening in Chinnaswamy Stadium. Like, how is the Josh bro? Yeah, I am very excited. This is my first time visit to Chinnaswamy. Okay. Yeah, from long back I am thinking to visit Chinnaswamy. The crowd here, electrifying, they say. Why are you supporting SRH staying in Bangalore, bro? No, actually I came from Hyderabad. Okay, you came to from experience Hyderabad to watch Chinnaswamy. match. Yeah. Okay. If SRH choose first batting, so what is the score they do? I don't know. They are saying that it's been long time we have played here since. Okay. So the pitch might be slow. Okay. Anything around 200 would be fine for 200. us. Yeah. Will RCB chase or not, bro? Definitely no.
SRH is going in Chinnaswamy Stadium. Like, how is the juice for you? It's very high. Yes, ma'am. For you? Okay. Yo, RCB! Like, what is the score that RCB will? I hope both cross 300. Both cross 300. We wanted to see more many sixes to go for. What will you say for the haters, RCB haters? RCB this sal also we are gonna have the cup. Get cup. Yeah. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಮತ್ತೆ SRH ಮ್ಯಾಚ್ ನಡೀತಿದೆ. ಸೊ RCB ಎಷ್ಟು ಹೊಡಿಬೋದು ಅಂತೀರಾ ಬ್ರೋ? ಎಷ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? ಬ್ಯಾಟಿಂಗ್ ಆಡಿದ್ರೆ ಒಂದು 230. ನಿಮ್ಮ ಪ್ರಕಾರ 230. ನೀವು ಸೇಮ್ 230. ಓಕೆ, ಈ RCB ಹೇಟರ್ಸ್ಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಾ ಇದು? RCB ಹೇಟರ್ಸ್ಗಳಿಗೆ ಏನಾದ್ರು ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ? ಏನಿಲ್ಲ, ಉರ್ಕೊಳ್ಳೋರು ಉರ್ಕೋತಾ ಇರ್ಲಿ, ಗೆಲ್ತಾ ಇರ್ತೀವಿ. ಇನ್ನ ಶುರು ಆಗಿದೆ ಆಟ. ನೀವು ಸ್ಟಾರ್ಟಾ? ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ನಾನು see you all, take care, bye bye. ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.